ಈ ಮೂವಿಲಿ ಇಡೀ ಸಿಟಿ ಜಾಂಬಿಗಳಿಂದ ತುಂಬಿ ಹೋಗಿರುತ್ತೆ. ಅದರಲ್ಲಿ ಒಬ್ಬ ಹುಡುಗ ಮತ್ತು ಹುಡುಗಿ ಮಾತ್ರ ಬದುಕಿರುತ್ತಾರೆ. ಇವರಿಬ್ಬರು ಜಾಂಬಿಗಳಿಂದ ಸರ್ವವಾಗಿ ಬದುಕಿ ಬರ್ತಾರಾ ಅಥವಾ ಇಲ್ವಾ ಅನ್ನೋದೇ ಈ ಮೂವಿ. ಅಂದಾಗೆ ಈ ಮೂವಿ ಹೆಸರು #ಅಲೈವ್ ಅಂತ. ಮೂವಿ ಶುರು ಮಾಡೋಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಮೂವಿಗೆ ಒಂದು ಲೈಕ್ ಕೊಡಿ. ಕತೆ ಶುರುವಾದಾಗ ಜೂನ್ ಹೂ ಅನ್ನುವ ಒಬ್ಬ ಹುಡುಗನ ತೋರಿಸ್ತಾರೆ. ಇವನಿಗೆ ಗೇಮ್ ಆಡೋದು ಅಂದ್ರೆ ತುಂಬಾನೇ ಇಷ್ಟವಾಗಿರುತ್ತೆ. ಅದೇ ರೀತಿ ಒಂದು ದಿನ ಬೆಳಗ್ಗೆ ಎದ್ದು ನೋಡ್ತಾನೆ, ಮನೆಯಲ್ಲಿ ಯಾರು ಇರಲ್ಲ. ಇವನಿಗೆ ಹೇಳ್ದೆ ಇವನ ತಂಗಿ ಮತ್ತು ಅಪ್ಪ ಅಮ್ಮ ಹೊರಗಡೆ ಹೋಗಿರ್ತಾರೆ. ನಂತರ ಮುಖ ತೊಳ್ಕೊಂಡು ಟೇಬಲ್ ಮೇಲೆ ಅವನ ಅಮ್ಮ ಒಂದು ನೋಟ್ ನ ಬರೆದಿಟ್ಟು ಹೋಗಿರ್ತಾರೆ. ಅದರಲ್ಲಿ ಮನೆಯಲ್ಲಿ ವಸ್ತುಗಳು ಖಾಲಿಯಾಗಿವೆ, ಅವುಗಳನ್ನ ತರೋಕೆ ಹೊರಗಡೆ ಹೋಗಿದ್ದೀವಿ, ನಾವು ಬರೋವರೆಗೂ ನೀನು ಮನೇಲಿ ಇರುವಂತ ಬರೆದಿಟ್ಟು ಹೋಗಿರ್ತಾರೆ. ಓಕೆ ಅಂತ ಅವನು ಸ್ಟ್ರೀಮ್ ಆಡಲು ಶುರು ಮಾಡ್ತಾನೆ. ಹಾಗೆ ಆಡುವಾಗ ಅವನ ಫ್ರೆಂಡ್ ಹೇಳ್ತಾನೆ, ಟಿವಿಲಿ ಒಂದು ವಿಚಿತ್ರವಾದ ನ್ಯೂಸ್ ಬರ್ತಾ ಇದೆ ನೋಡು ಅಂತ ಹೇಳ್ತಾನೆ. ಸರಿ ಅಂತ ಅವನು ಹೋಗಿ ನೋಡ್ತಾನೆ. ಆದ್ರೆ ಅವನು ನೋಡುವಷ್ಟರಲ್ಲಿ ನೆಟ್ವರ್ಕ್ ಕಟ್ ಆಗಿ ಬಿಡುತ್ತೆ. ಅದೇ ಸಮಯಕ್ಕೆ ಹೊರಗಡೆ ತುಂಬಾನೇ ಕಿರ್ಚಾಡೋ ಸೌಂಡ್ ಕೇಳಿಸುತ್ತೆ. ಏನು ಅಂತ ಹೊರಗಡೆ ನೋಡಿದರೆ ಒಬ್ಬರು ಮತ್ತೊಬ್ಬರ ಮೇಲೆ ಕಚ್ತಾ ಇರ್ತಾರೆ. ಇನ್ನೂ ಕೆಲವರು ಕಿರ್ಚಾಡ್ತಾ ಓಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಜೂನ್ ತುಂಬಾನೇ ಭಯ ಪಡ್ತಾನೆ. ಅದೇ ಸಮಯಕ್ಕೆ ಒಬ್ಬ ಹುಡುಗ ಮನೆ ಒಳಗೆ ಬಂದು ಬಿಡ್ತಾನೆ. ಅವನಿಗೆ ಹೊರಗಡೆ ಹೋಗುವಂತ ಜೂನ್ ಎಷ್ಟೇ ಹೇಳಿದ್ರು ಅವನು ಹೋಗ್ತಾ ಇರಲ್ಲ. ಆದ್ರೆ ಹೊರಗಡೆ ಏನು ಆಗ್ತಾ ಇದೆ ಅಂತ ಜೂನ್ಗೆ ಇದುವರೆಗೂ ಏನು ಗೊತ್ತಿರಲ್ಲ. ನಂತರ ಹುಡುಗ ಹೇಳ್ತಾನೆ, ನನ್ನ ಮನೇಲಿ ನನ್ನ ಅಣ್ಣ ಇದ್ದಕ್ಕಿದ್ದಂತೆ ನನ್ನ ಮೇಲೆ ಅಟ್ಯಾಕ್ ಮಾಡಲು ಬಂದಾಗ ನಾನು ಅಲ್ಲಿಂದ ಓಡಿ ಬಂದ್ಬಿಟ್ಟೆ. ಸ್ವಲ್ಪ ಹೊತ್ತು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಜೂನ್ ಇದಕ್ಕೆ ಒಪ್ಪದೆ, ನೀನು ಹೊರಗಡೆ ಹೋಗು ಅಂತ ಹೇಳ್ತಾನೆ ಇರ್ತಾನೆ. ಸರಿ ಆಯ್ತು, ನಾನು ಹೊರಗಡೆ ಹೋಗ್ತೀನಿ, ಅದಕ್ಕೂ ಮುಂಚೆ ಸ್ವಲ್ಪ ನಿಮ್ಮ ಬಾತ್ರೂಮಿಗೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಜೂನ್ ಕೂಡ ಸರಿ ಅಂತ ಒಪ್ಕೋತಾನೆ. ಅದೇ ಸಮಯಕ್ಕೆ ನ್ಯೂಸ್ ನಲ್ಲಿ ಹೇಳ್ತಾರೆ, ಜಾಂಬಿ ವೈರಸ್ ಗೆ ಇಂಪ್ಯಾಕ್ಟ್ ಆದವರಿಗೆ ಕಣ್ಣಲ್ಲಿ ಬ್ಲಡ್ ಬರುತ್ತೆ. ಅದಲ್ಲದೆ ಅವರು ತಮ್ಮವರು ನಿಮ್ಮವರು ಅಂತ ಯಾರನ್ನು ನೋಡಲ್ಲ, ಎಲ್ಲರನ್ನು ಕಚ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಆ ಹುಡುಗ ಕೂಡ ಹೊರಗಡೆ ಬರ್ತಾನೆ. ಹಾಗೆ ಅವನ ಕಣ್ಣಲ್ಲಿ ರಕ್ತ ಬರುತ್ತಿರುತ್ತೆ. ಇದನ್ನ ನೋಡಿ ಜೂನ್ ತುಂಬಾನೇ ಹೆದರ್ಕೊಂಡು ಇವನು ಕೂಡ ಇಂಪ್ಯಾಕ್ಟ್ ಆಗಿದ್ದಾನೆ ಅಂತ ಗೊತ್ತಾಗಿ ಬಿಡುತ್ತೆ. ಹೊರಗಡೆ ಹೋಗುವಂತ ಜೂನ್ ಹೇಳಿದಾಗ ಆಗ ಆ ಹುಡುಗ ಜೂನ್ ಮೇಲೆ ಅಟ್ಯಾಕ್ ಮಾಡಿ ಬಿಡ್ತಾನೆ. ಹಾಗೆ ಹೇಗೋ ಕಷ್ಟಪಟ್ಟು ಜೂನ್ ಅವನನ್ನ ಹೊರಗಡೆ ಹಾಕ್ತಾನೆ. ನಂತರ ಡೋರ್ ನ ಲಾಕ್ ಮಾಡಿ ಅದಕ್ಕೆ ಫ್ರಿಜ್ ನಿಂದ ಸೇಫ್ಟಿ ಮಾಡ್ತಾನೆ, ಯಾಕಂದ್ರೆ ಇಂಪ್ಯಾಕ್ಟ್ ಆದವರು ಯಾರು ಒಳಗಡೆ ಬರಬಾರ್ದು ಅಂತ. ನಂತರ ಅವನ ಪೇರೆಂಟ್ಸ್ ಗೆ ಕಾಲ್ ಮಾಡಲು ಟ್ರೈ ಮಾಡ್ತಾನೆ. ಆಗ ಅದೇ ಸಮಯಕ್ಕೆ ಅವನ ಪೇರೆಂಟ್ಸ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ಹೊರಗಡೆ ಸಿಟಿ ತುಂಬಾ ಜಾಂಬಿ ವೈರಸ್ ಹರಡಿದೆ, ಅದಕ್ಕೆ ನೀನು ನಾವು ಬರುವವರೆಗೂ ಡೋರ್ ನ ಲಾಕ್ ಮಾಡ್ಕೊಂಡು ಮನೇಲಿ ಇರು ಅಂತ ಮೆಸೇಜ್ ಮಾಡಿರ್ತಾರೆ. ಇದನ್ನ ಕೇಳಿ ಜೂನ್ಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ. ಹೀಗೆ 2 ದಿನ ಕಳೆದು ಹೋಗುತ್ತೆ. ನಂತರ ಒಂದು ದಿನ ಬೆಳಿಗ್ಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡಿದಾಗ ಯಾರೆಲ್ಲ ಸರ್ವೈವ್ ಆಗಿದ್ದಾರೆ ಅವರೆಲ್ಲ ನಾವು ಸರ್ವೈವ್ ಆಗಿದ್ದೀವಿ, ಯಾರಾದ್ರೂ ನಮ್ಮನ್ನ ಕರೆದುಕೊಂಡು ಹೋಗಿ ಅಂತ ತಮ್ಮ ಮನೆ ಡೀಟೇಲ್ಸ್ ನೆಲ್ಲ ಬರೆದು ಪೋಸ್ಟ್ ಮಾಡಿರ್ತಾರೆ. ಅದೇ ತರ ಜೂನ್ ಕೂಡ ಪೋಸ್ಟ್ ಮಾಡ್ತಾನೆ. ಮನೆಯಲ್ಲಿ ಜೂನ್ ಒಬ್ನೇ ಇರೋದ್ರಿಂದ ತುಂಬಾನೇ ಬೋರ್ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಗೇಮ್ ಆಡೋಣ ಅಂತ ಗೇಮ್ ಆಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ನೆಟ್ವರ್ಕ್ ಕೂಡ ಕಟ್ ಆಗಿ ಬಿಡುತ್ತೆ. ಆಗ ಹೊರಗಡೆ ಗನ್ ನಿಂದ ಯಾರೋ ಶೂಟ್ ಮಾಡುತ್ತಿರುವ ಸೌಂಡ್ ಕೇಳಿಸುತ್ತೆ. ಯಾರು ಅಂತ ಹೊರಗಡೆ ಹೋಗಿ ನೋಡಿದ್ರೆ ಒಬ್ಬಳು ಲೇಡಿ ಪೊಲೀಸ್ ಇಂಪ್ಯಾಕ್ಟ್ ಆದವ್ರನ್ನ ಶೂಟ್ ಮಾಡ್ತಾ ಇರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಗನ್ ನಲ್ಲಿರುವ ಬುಲೆಟ್ಸ್ ಗಳು ಮುಗಿದು ಬಿಡ್ತವೆ. ಇದರಿಂದ ಜಾಂಬಿ ಅವರ ಮೇಲೆ ಅಟ್ಯಾಕ್ ಮಾಡಿ ಬಿಡ್ತವೆ. ಹಾಗೆ ಇನ್ನೂ ಜಾಂಬಿಗಳು ಅಟ್ಯಾಕ್ ಮಾಡ್ತವೆ. ಇದನ್ನು ನೋಡಿ ಜೂನ್ ಅವುಗಳನ್ನು ಡಿಸ್ಟ್ರಾಕ್ಟ್ ಮಾಡಲು ಟ್ರೈ ಮಾಡ್ತಾನೆ, ಆದ್ರೆ ಅದು ಸಾಧ್ಯವಾಗಲ್ಲ. ಅದೇ ಸಮಯಕ್ಕೆ ಒಂದು ಜಾಂಬಿ ಜೂನ್ ನ ಮನೆ ಒಳಗೆ ಬಂದು ಬಿಡುತ್ತೆ. ಜೂನ್ ಕಿಟಕಿ ಹತ್ತಿರ ಒಂದು ರೈಲಿಂಗ್ ಗೆ ಜೋತು ಬೀಳ್ತಾನೆ. ಅವನ ಹಿಡಿಯೋಕೆ ಅಂತ ಜಾಂಬಿ ಓಡಿ ಬರುವಾಗ ಕೆಳಗಡೆ ಬೀಳುತ್ತೆ. ಆಗ ಜೂನ್ ನೋಡ್ತಾನೆ, ಲೇಡಿ ಪೊಲೀಸ್ ಕೂಡ ಇನ್ಫೆಕ್ಟ್ ಆಗಿರ್ತಾಳೆ. ನಂತರ ಜೂನ್ ಫ್ರಿಜ್ ಹತ್ತಿರ ಬಂದು ನೋಡ್ತಾನೆ. ಅವನ ಹತ್ತಿರ ಸ್ವಲ್ಪ ಫುಡ್ ಇರುತ್ತೆ, ಆದ್ರೆ ಅದು ಕೂಡ ಕೆಳಗಡೆ ಬಿದ್ದು ನಾಶವಾಗಿರುತ್ತೆ. ಇದರಿಂದ ಜೂನ್ ತುಂಬಾನೇ ಬೇಜಾರಾಗ್ತಾನೆ. ನಂತರ ಕಿಟಕಿ ಎಲ್ಲ ಕವರ್ ನಿಂದ ಮುಚ್ತಾನೆ. ಹಾಗೆ ಅವನ ಹತ್ತಿರ ಇದ್ದ ಸೆರೆನೆಲ್ಲ ಕುಡಿದು ಹೀಗೆ ದಿನಗಳನ್ನು ಕಳಿತಾ ಇರ್ತಾನೆ. ಈಗ ಅವನ ಹತ್ತಿರ ಇದ್ದ ಎಲ್ಲಾ ಫುಡ್ ಕೂಡ ಮುಗಿದು ಹೋಗಿರುತ್ತೆ. ಅದು ಅಲ್ಲದೆ ಕುಡಿಯೋಕೆ ನೀರು ಕೂಡ ಬರುತ್ತಿರಲ್ಲ. ಜೂನ್ ಹೊರಗಡೆ ಹೋಗಿ ಫುಡ್ ನ ತರಬೇಕಂದ್ರೆ ಹೊರಗಡೆ ತುಂಬಾನೇ ಜಾಂಬಿಗಳು ಇದ್ದಿರುತ್ತವೆ. ನಂತರ ಜೂನ್ ನ ತಂದೆ ತಾಯಿ ಮತ್ತು ತಂಗಿ ಮನೆಯೊಳಗೆ ಬರುತ್ತಿರುವುದನ್ನು ತೋರಿಸ್ತಾರೆ. ನಂತರ ನಮಗೆ ಗೊತ್ತಾಗುತ್ತೆ ಇದೆಲ್ಲ ಜೂನ್ ನ ಭ್ರಮೆ ಅಂತ. ಆಗ ಅವನಿಗೆ ತುಂಬಾ ಕೋಪ ಬಂದು ಕಿರ್ಚಾಡಲು ಶುರು ಮಾಡ್ತಾನೆ. ಯಾಕಂದ್ರೆ ನೆಟ್ವರ್ಕ್ ಕೂಡ ಇಲ್ಲದೆ ಇರೋದ್ರಿಂದ ಅವನ ತಂದೆ ತಾಯಿ ಹೇಗಿದ್ದಾರೆ ಅಂತ ಅವನಿಗೆ ಗೊತ್ತಿರಲ್ಲ. ಅದೇ ಸಮಯಕ್ಕೆ ಅವನ ಪೇರೆಂಟ್ಸ್ ಕಡೆಯಿಂದ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ. ಆದ್ರೆ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ಮನೆಯಲ್ಲಿ ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ. ನಂತರ ಸೆಲ್ಫಿ ಸ್ಟಿಕ್ ನ ತಗೊಂಡು ವಾಯ್ಸ್ ನ ಕೇಳಿಸ್ಕೊತಿರ್ಬೇಕಾದ್ರೆ ಆಗ ವಾಯ್ಸ್ ಮೆಸೇಜ್ ನಲ್ಲಿ ಜಾಂಬಿಗಳ ಸೌಂಡ್ ಕೇಳಿಸುತ್ತೆ. ಆಗ ಅವನಿಗೆ ಗೊತ್ತಾಗುತ್ತೆ ಅವನ ಪೇರೆಂಟ್ಸ್ ಕೂಡ ಜಾಂಬಿ ಆಗಿದ್ದಾರೆ ಅಂತ. ಆಗ ಜೂನ್ಗೆ ತುಂಬಾ ಕೋಪ ಬಂದು ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಒಡೆದಾಕ್ತಾನೆ. ಅದು ಅಲ್ಲದೆ ಹೊರಗಡೆ ಬಂದು ಜಾಂಬಿಗೆ ಇನ್ಫೆಕ್ಟ್ ಆದವ್ರನ್ನೆಲ್ಲ ಸಾಯಿಸ್ತಾ ಇರ್ತಾನೆ. ನಂತರ ಅವನ ಸೌಂಡ್ಗೆ ಅಲ್ಲಿ ತುಂಬಾ ಜಾಂಬಿಗಳು ಬಂದು ಬಿಡುತ್ತವೆ. ನಂತರ ಜೂನ್ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಮನೆಯೊಳಗೆ ಬಂದು ಲಾಕ್ ಮಾಡ್ಕೋತಾನೆ. ಹೀಗೆ ದಿನಗಳ ಕಳಿತಾ ಅವನ ಆರೋಗ್ಯ ಕೂಡ ಕೆಡ್ತಾ ಹೋಗುತ್ತೆ. ಸಿಟಿಲಿ ಎಲ್ಲ ಲೈಟ್ ಬಂದಾಗಿ ಕೇವಲ ರೆಡ್ ಲೈಟ್ ಮಾತ್ರ ಆನ್ ಆಗಿರ್ತವೆ. ಆಗ ಜೂನ್ ನಾನು ಯಾರಿಗೋಸ್ಕರ ಬದುಕಲಿ ಅಂತ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಅದೇ ಸಮಯಕ್ಕೆ ಯಾರೋ ಅವನ ಮುಖದ ಮೇಲೆ ಲೇಸರ್ ಲೈಟ್ ನ ಬಿಡ್ತಾರೆ. ಇದನ್ನ ನೋಡಿ ಇನ್ನೂ ಯಾರೋ ಬದುಕಿದ್ದಾರೆ ಅಂತ ಹೇಗೋ ಕಷ್ಟಪಟ್ಟು ಆ ಹಗ್ಗದಿಂದ ಬೆಚ್ಕೊಳ್ತಾನೆ. ಯಾರು ಅಂತ ನೋಡಿದ್ರೆ ಇವನ ಅಪೋಸಿಟ್ ಫ್ಲಾಟ್ ನಲ್ಲಿ ಒಬ್ಬಳು ಹುಡುಗಿ ಇವನ ತರಾನೇ ಸರ್ವೈವ್ ಆಗಿರ್ತಾಳೆ. ಇವಳ ಹೆಸರು ಕಿಮ್ ಅಂತ. ಹೀಗೆ ಆ ದಿನ ಕಳೆದು ಹೋಗುತ್ತೆ. ಮುಂದೆ ಇವರ ಬಳಿ ಇದ್ದ ನೀರೆಲ್ಲ ಖಾಲಿಯಾಗಿರುತ್ತೆ. ಅದಕ್ಕೆ ಇವರು ಮಳೆ ನೀರನ್ನೇ ಪಾತ್ರೆಯಲ್ಲಿ ಹಿಡಿದು ಅದನ್ನೇ ಯೂಸ್ ಮಾಡ್ತಿರ್ತಾರೆ. ನಂತರ ಕಿಮ್ಗೆ ಗೊತ್ತಾಗುತ್ತೆ ಜೂನ್ ಬಳಿ ತಿನ್ನೋದಕ್ಕೆ ಯಾವುದೇ ಫುಡ್ ಇಲ್ಲ ಅಂತ. ಅದಕ್ಕೆ ಕಿಮ್ ಒಂದು ಬಾಲ್ಗೆ ಹಗ್ಗನ ಕಟ್ಟಿ ಜೂನ್ ಇರೋ ಫ್ಲಾಟ್ಗೆ ಕಡೆ
ಎಸೆಯುತ್ತಾಳೆ. ಯಾಕಂದ್ರೆ ಜೂನ್ ಹತ್ತಿರ ಫುಡ್ ನ ಕಳಿಸ್ಬೇಕಂತ. ಆದ್ರೆ ಫ್ಲಾಟ್ ಗಳ ನಡುವೆ ತುಂಬಾನೇ ಅಂತರ ಇರೋದ್ರಿಂದ ಅದು ಅಲ್ಲಿವರೆಗೂ ಹೋಗಲ್ಲ. ನಂತರ ಜೂನ್ ಅವನ ಬಳಿ ಇದ್ದ ಡ್ರೋನ್ ನ ಕಿಮ್ ಹತ್ತಿರ ಒಂದು ಹಗ್ಗನ ಕಟ್ಟಿ ಕಳಿಸ್ತಾನೆ. ಇದರಿಂದ ಜೂನ್ಗೂ ಕೂಡ ತಿನ್ನೋದಕ್ಕೆ ಫುಡ್ ಸಿಗುತ್ತೆ. ಆದ್ರೆ ಜೂನ್ ಕಳಿಸಿದ ಹಗ್ಗ ಒಂದು ಜಾಂಬಿ ಕೈಗೆ ಸಿಕ್ಕಿ ಬಿಡುತ್ತೆ. ಆ ಹಗ್ಗನ ಕಿಮ್ ಒಂದು ಟೇಬಲ್ಗೆ ಕಟ್ಟಿರ್ತಾಳೆ. ಆ ಜಾಂಬಿ ಆ ಹಗ್ಗನ ತುಂಬಾನೇ ಜೋರಾಗಿ ಎಳೆದ್ರಿಂದ ಕಿಮ್ಗೆ ತಾಕಿ ಕಿಮ್ ಮೂರ್ಛೆ ಹೋಗಿ ಬೀಳ್ತಾಳೆ. ಆ ಹಗ್ಗದ ಸಹಾಯದಿಂದ ಆ ಜಾಂಬಿ ಕೂಡ ಕಿಮ್ ಇರೋ ರೂಮ್ಗೆ ಹೋಗ್ತಿರುತ್ತೆ. ಅದನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕಂತ ಜೂನ್ ಕೂಡ ಅವನ ಡ್ರೋನ್ ನ ಜಾಂಬಿ ಹತ್ರ ಕಳಿಸ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಡೋರ್ ಹತ್ರ ತುಂಬಾನೇ ಜಾಂಬಿಗಳು ಬರ್ತವೆ. ಆಗ ಈ ಕಡೆ ಡ್ರೋನ್ ಕೂಡ ಜಾಂಬಿ ಕೈಯಲ್ಲಿ ಸಿಕ್ಕಿ ಬಿಡುತ್ತೆ. ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಳ್ಬೇಕಾದ್ರೆ ಅದೇ ಸಮಯಕ್ಕೆ ಕಿಮ್ ಎಚ್ಚರಗೊಂಡು ಆ ಜಾಂಬಿ ಕೈನೇ ಕಟ್ ಮಾಡಿ ಬಿಡ್ತಾಳೆ. ಮುಂದೆ ಜೂನ್ ಹತ್ರ ಇದ್ದ ಫುಡ್ ಕೂಡ ಖಾಲಿ ಆಗ್ತಾ ಬರ್ತವೆ. ಅದಕ್ಕೆ ಬೇರೆ ಅಪಾರ್ಟ್ಮೆಂಟ್ ಗೆ ಹೋಗಿ ಫುಡ್ ಏನಾದ್ರು ಸಿಕ್ಕರೆ ತರಬೇಕಂತ ಹೋಗ್ತಾನೆ. ಹಾಗೆ ಸೌಂಡ್ ಮಾಡದೆ ಒಂದು ರೂಮ್ ಒಳಗೆ ಹೋಗ್ತಾನೆ. ಅಲ್ಲಿ ಫ್ರಿಜ್ ನಲ್ಲಿ ಫುಡ್ ನ ತಗೊಂಡು ಹಾಗೆ ತನಗೆ ಬೇಕಾದ ವಸ್ತುಗಳನ್ನು ತಗೊಂಡು ಬರಬೇಕಾದ್ರೆ ಹೊರಗಡೆಯಿಂದ ಒಂದು ಜಾಂಬಿ ಅಟ್ಯಾಕ್ ಮಾಡಿಬಿಡುತ್ತೆ. ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಅವನ ಮನೆ ಒಳಗೆ ಬಂದು ಬಿಡ್ತಾನೆ. ಇದರಿಂದ ಅವನಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಅದಲ್ಲದೆ ಕಿಂಗು ಕೂಡ ಸ್ವಲ್ಪ ಫುಡ್ ನ ಕಳಿಸ್ತಾನೆ. ನಂತರ ಮೊಬೈಲ್ ನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಹೊರಗಡೆಯಿಂದ ತುಂಬಾನೇ ಸೌಂಡ್ ಬರ್ತಾ ಇರುತ್ತೆ. ಏನು ಅಂತ ಹೊರಗಡೆ ಹೋಗಿ ನೋಡಿದ್ರೆ ಕಿಮ್ ಇರೋ ಬಿಲ್ಡಿಂಗ್ ಒಳಗಡೆ ಎಲ್ಲಾ ಜಾಂಬಿಗಳು ಹೋಗ್ತಾ ಇರ್ತವೆ. ಇವ್ರಿಗಂತೂ ಏನು ಆಗ್ತಾ ಇದೆ ಅಂತ ಅರ್ಥನೇ ಆಗ್ತಾ ಇರಲ್ಲ. ಕಿಮ್ ಒಳಗಡೆ ಹೆದರ್ಕೊಂಡು ಕೆಳಗಡೆ ಮಲ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಕೈ ತಪ್ಪಿ ಅಲ್ಲಿರುವ ಪ್ಲೇಟ್ ಗಳನ್ನೆಲ್ಲ ಕೆಳಗಡೆ ಬೀಳ್ತವೆ. ಆಗ ಸೌಂಡ್ ಕೇಳ್ಬಿಟ್ಟು ಎಲ್ಲಾ ಜಾಂಬಿಗಳು ಕಿಮ್ ಇರೋ ಅಪಾರ್ಟ್ಮೆಂಟ್ ಕಡೆಗೆ ಬರಲು ಶುರು ಮಾಡ್ತವೆ. ಅದೇ ಸಮಯಕ್ಕೆ ಜೂನ್ ಕೂಡ ಲ್ಯಾಂಡ್ ಲೈನ್ ಗೆ ಕಾಲ್ ಮಾಡ್ತಾನೆ. ಇದು ಕಿಮ್ ಇರೋ ಅಪಾರ್ಟ್ಮೆಂಟ್ ಹತ್ತಿರ ಇರುತ್ತೆ. ಇದರಿಂದ ಆ ಸೌಂಡ್ ಕೇಳಿ ಎಲ್ಲಾ ಜಾಂಬಿಗಳು ಆ ಕಡೆನೆ ಓಡಕ್ಕೆ ಶುರು ಮಾಡ್ತವೆ. ಆಗ ಇಬ್ಬರು ಕೂಡ 8ನೇ ಫ್ಲೋರ್ ಗೆ ಹೋಗಲು ಡಿಸೈಡ್ ಮಾಡ್ತಾರೆ. ಆಗ ಕಿಮ್ ಕೂಡ ಹಗ್ಗದ ಸಹಾಯದಿಂದ ಕೆಳಗಡೆ ಬಂದು ಮುಂದೆ ಬರೋ ಎಲ್ಲಾ ಜಾಂಬಿಗಳನ್ನ ಸಾಯಿಸ್ತಾ ಬರಬೇಕಾದ್ರೆ ಒಂದು ಜಾಂಬಿ ಅಟ್ಯಾಕ್ ಮಾಡಿಬಿಡುತ್ತೆ. ಅದೇ ಸಮಯಕ್ಕೆ ಜೂನ್ ಕೂಡ ಅಲ್ಲಿಗೆ ಬಂದು ಕಿಮ್ ನ ಉಳಿಸ್ತಾನೆ. ಹೀಗೆ 2 ಜನ ಜಾಂಬಿಗಳನ್ನ ಸಾಯಿಸ್ತಾ 8ನೇ ಫ್ಲೋರ್ ಗೆ ಹೋಗ್ತಾರೆ. ಆದ್ರೆ ಅಲ್ಲಿಯೂ ಕೂಡ ಜಾಂಬಿಗಳು ಬಂದು ಬಿಡ್ತವೆ. ಆಗ ಅದೇ ಸಮಯಕ್ಕೆ ಒಬ್ಬ ಬಂದು 2 ಜನನ ಕಾಪಾಡ್ತಾನೆ. ಆಗ ಅವರಿಬ್ಬರಿಗೂ ಕೂಡ ತಿನ್ನಲು ಆಹಾರ ಕೊಡ್ತಾನೆ. ಇವರು ಕೂಡ ಚೆನ್ನಾಗಿ ತಿಂತಾರೆ. ಆಗ ಆತ ನಮ್ಮನ್ನು ಕಾಪಾಡಲು ರೆಸ್ಕ್ಯೂ ಟೀಮ್ ನವರು ಬರ್ತಾ ಇದ್ದಾರೆ, ಈ ವಿಷಯ ನನಗೆ ರೇಡಿಯೋ ಇಂದ ಗೊತ್ತಾಯ್ತು ಅಂತ ಹೇಳಿದಾಗ ಜೂನ್ ತುಂಬಾನೇ ಖುಷಿ ಆಗ್ತಾನೆ. ಆದ್ರೆ ಆತ ಫುಡ್ ಒಳಗೆ ಏನೋ ಮಿಕ್ಸ್ ಮಾಡಿ ಕೊಟ್ಟಿದ್ರಿಂದ ಅವರಿಬ್ಬರು ಮೂರ್ಛೆ ಹೋಗ್ತಾರೆ. ಆಗ ಆತ ಇಬ್ಬರು ಕೈಗಳನ್ನ ಕಟ್ಟಿ ಕಿಮ್ ನ ಒಂದು ರೂಮ್ ಗೆ ಒಳಗಡೆ ಹಾಕ್ತಾನೆ. ಆಗ ಕಿಮ್ ಎಚ್ಚರಗೊಂಡಾಗ ಒಂದು ಇಂಪ್ಯಾಕ್ಟ್ ಆಗಿರೋ ಜಾಂಬಿ ಕಾಣಿಸುತ್ತೆ. ಆ ಜಾಂಬಿ ಯಾರು ಅಂದ್ರೆ ಅವನ ಹೆಂಡತಿನೇ ಆಗಿರ್ತಾಳೆ. ಆತ ಆ ಜಾಂಬಿ ಕಟ್ಟಿರ್ತಾನೆ. ಅದಕ್ಕೆ ಕಟ್ಟಿರುವ ಹಗ್ಗನ ಬಿಚ್ಚಿ ಬಿಡ್ತಾನೆ. ಇದರಿಂದ ಆ ಜಾಂಬಿ ಕಿಮ್ ನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಅದೇ ಸಮಯಕ್ಕೆ ಈ ಕಡೆ ಜೂನ್ಗೂ ಕೂಡ ಎಚ್ಚರ ಆಗಿರುತ್ತೆ. ಆಗ ಆತನ ಮೇಲೆ ಗನ್ ಪಾಯಿಂಟ್ ಮಾಡ್ತಾನೆ. ನೋಡಿ ಆತ ಕೂಡ ಕೋಪಗೊಂಡು ಕೈಲಿರುವ ಹಗ್ಗನ ಬಿಚ್ಚಿ ಬಿಡ್ತಾನೆ. ಆದ್ರೆ ಒಳಗಡೆಯಿಂದ ಯಾವುದೇ ಸೌಂಡ್ ಬರ್ತಿರಲ್ಲ. ಏನಾಗಿದೆ ಅಂತ ಡೋರ್ ಓಪನ್ ಮಾಡಿ ನೋಡಿದ್ರೆ ಕಿಮ್ ಆತನ ಪತ್ನಿಯನ್ನ ಆತನ ಮೇಲೆ ಬಿಚ್ಚಿ ಬಿಡ್ತಾಳೆ. ಆಗ ಅವರಿಬ್ಬರು ಕೂಡ ಜಾಂಬಿಯಾಗಿ ಬಿಡೋಕ್ಕಿಂತ ಮುಂಚೆ ಅವ್ರನ್ನ ಗನ್ ನಿಂದ ಸಾಯಿಸಿ ಬಿಡ್ತಾರೆ. ಆಗ ಆ ಗನ್ ನ ಸೌಂಡ್ ನಿಂದ ಜಾಂಬಿಗಳೆಲ್ಲ ಇವ್ರ ಕಡೆನೆ ಬರ್ತಾ ಇರ್ತವೆ. ಆಗ ಕಿಮ್ ಜಾಂಬಿಗಳಿಂದ ಇನ್ಫೆಕ್ಟ್ ಆಗಿ ಸಾಯೋಕ್ಕಿಂತ ಮುಂಚೆ ನನ್ನನ್ನ ಶೂಟ್ ಮಾಡಿ ಸಾಯಿಸ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಜೂನ್ಗೆ ಕಿಮ್ ನ ಸಾಯಿಸೋಕೆ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ತುಂಬಾನೇ ಅಳ್ತಾ ಇನ್ನೇನು ಸಾಯಿಸಬೇಕು ಅನ್ನುವಷ್ಟರಲ್ಲಿ ಹೆಲಿಕಾಪ್ಟರ್ ಬರುತ್ತಿರುವ ಸೌಂಡ್ ಕೇಳಿಸುತ್ತೆ. ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ರೆಸ್ಕ್ಯೂ ಟೀಮ್ ನವರು ಬಂದಿರುತ್ತಾರೆ. ಇದನ್ನ ನೋಡಿ ಜೂನ್ ಮತ್ತು ಕಿಮ್ ತುಂಬಾನೇ ಖುಷಿ ಪಡ್ತಾರೆ. ಇದರಿಂದ ಅವರಿಗೆ ಬದುಕೋಕೆ ಒಂದು ದಾರಿ ಸಿಕ್ಕಿರುತ್ತೆ. ಆದ್ರೆ ಇವರು ರೆಸ್ಕ್ಯೂ ಟೀಮ್ ನವರ ಹತ್ತಿರ ಹೋಗಬೇಕಾದ್ರೆ ಟಾಪ್ ಫ್ಲೋರ್ ಗೆ ಹೋಗಬೇಕಾಗುತ್ತೆ. ಹೇಗೂ ಕಷ್ಟಪಟ್ಟು ಎಲ್ಲಾ ಜಾಂಬಿಗಳಿಂದ ತಪ್ಪಿಸಿಕೊಂಡು ಟಾಪ್ ಫ್ಲೋರ್ ಗೆ ಬಂದು ತಲುಪಿ ಬಿಡ್ತಾರೆ. ಆದರೆ ಜೂನ್ ಮತ್ತು ಕಿಮ್ಗೆ ಯಾವುದೇ ರೆಸ್ಕ್ಯೂ ಟೀಮ್ ನವರು ಕಾಣಿಸ್ತಾ ಇರೋದಿಲ್ಲ. ಅದೇ ಸಮಯಕ್ಕೆ ಈ ಕಡೆ ಡೋರ್ ನ ಹೊಡ್ಕೊಂಡು ಜಾಂಬಿಗಳು ಮೇಲೆ ಬಂದು ಬಿಡುತ್ತವೆ. ಜೂನ್ ಕೂಡ ಗನ್ ನಿಂದ ಸಾಯಿಸ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಗನ್ ನಲ್ಲಿ ಇರೋ ಬುಲೆಟ್ ಗಳು ಕೂಡ ಮುಗಿದು ಬಿಡುತ್ತವೆ. ಇನ್ನು ನಾವು ಬದುಕೋಕೆ ಆಗಲ್ಲ ಅನ್ನೋಷ್ಟರಲ್ಲಿ ರೆಸ್ಕ್ಯೂ ಟೀಮ್ ನವರು ಅಲ್ಲಿಗೆ ಬಂದು ಜಾಂಬಿಗಳಿಂದ ಶೂಟ್ ಮಾಡಿ ಜೂನ್ ಮತ್ತು ಕಿಮ್ ನ ಕಾಪಾಡ್ತಾರೆ. ನಂತರ ಅಲ್ಲಿಂದ ದೂರ ಬಂದ ನಂತರ ನೆಟ್ವರ್ಕ್ ಕೂಡ ಬರ್ತಾ ಇರುತ್ತೆ. ಇದರಿಂದ ಜೂನ್ ನ ಮೊಬೈಲ್ ನಲ್ಲಿ ಮೆಸೇಜ್ಗಳು ಕೂಡ ಬರ್ತವೆ. ಆಗ ಅದೇ ಸಮಯಕ್ಕೆ ಜೂನ್ಗೂ ಕೂಡ ಅವನ ಪೇರೆಂಟ್ಸ್ ನೆನಪಿಗೆ ಬರ್ತಾರೆ. ಇದರಿಂದ ಅವನಿಗೆ ತುಂಬಾನೇ ಬೇಜಾರಾಗುತ್ತೆ. ಅವಾಗಲೇ ಗೊತ್ತಾಗುತ್ತೆ ಇದೇ ತರ ರೆಸ್ಕ್ಯೂ ಟೀಮ್ ನವರು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರೆಲ್ಲ ಪೋಸ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ಕಾಪಾಡಿದ್ದಾರೆ ಅಂತ. ಜೂನ್ ಕೂಡ ಪೋಸ್ಟ್ ಮಾಡಿದ್ರಿಂದಾನೇ ಜೂನ್ ಮತ್ತು ಕಿಮ್ ನ ರೆಸ್ಕ್ಯೂ ಟೀಮ್ ನವರು ಕಾಪಾಡಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.